ಕಳೆದ 7 ದಿನಗಳಿಂದಲೂ ಕೂಡ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ಸರ್ಕಾರದಿಂದಾಗಿ ಎಚ್.ಕೆ. ಪಾಟೀಲ್ ಅವರು ಕೂಡ ಹೋಗಿದ್ರು. ಕಾನೂನು ಸಚಿವರು ಹೋಗಿ ಸಂಧಾನ ಸಭೆಯನ್ನ ಮಾಡಿದ್ರು. ಬೆಳಗಾವಿಯಲ್ಲಿ ಪ್ರತಿಭಟನಾ ನಿರತರ ಮನವೊಲಿಕೆಗೆ ಸರ್ಕಾರ ಯತ್ನವನ್ನ ಮಾಡ್ತಾ ಇದೆ. ಸಂಧಾನಕಾರರಾಗಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಹೋಗಿದ್ರು. ಕಾನೂನು ಮಂತ್ರಿಗಳು ನಾಳೆ ಸಂಜೆಗೆ ಸಿಎಂ ಜೊತೆಗೆ ಮಾತುಕತೆಯನ್ನ ಮಾಡ್ತಾರೆ. 10 ಹೋರಾಟಗಾರರಿಗೆ ಆಹ್ವಾನ ಕೊಟ್ಟಿದ್ದಾರೆ. ನಾಡಿದ್ದು ಮಧ್ಯಾಹ್ನ 2 ಗಂಟೆ ರೈತರ ಪರಿಹಾರದ ಬಗ್ಗೆ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಭರವಸೆಗೆ ರೈತ ಹೋರಾಟಗಾರರು ಒಪ್ಪಿಲ್ಲ. ಫಸ್ಟ್ ನೀವು ಏನ್ ನಿರ್ಧಾರ ತಗೊಳ್ತೀರಾ ಅನ್ನೋದನ್ನ ಹೇಳಿ ತದನಂತರ ಮುಂದಿನ ನಿರ್ಧಾರ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾಳೆ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಸಭೆ ನಡೆಯುತ್ತೆ. 10 ಹೋರಾಟಗಾರರಿಗೆ ಮಾತ್ರ ಅವಕಾಶ. ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು. ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಆದರೆ ವಾಸ್ತವಿಕವಾಗಿ ಒಂದೆಲ್ಲೇ ಆಗಿದೆ ಅಥವಾ ಆಗ್ತಾ ಇದೆ. ಉಳಿದದ್ದು ಯಾವ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ರು. ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕು. ಎಷ್ಟು ದಿವಸದಾಗ ಆಗ್ಬೇಕು, ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ. ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ. ಎಲ್ಲಿ ಅದನ್ನ ಹೆಂಗೆ ಹಿಡಿಬೇಕು ಅನ್ನೋದು ನಮಗಿಂತ ಹೆಚ್ಚು ನಿಮಗೆ ಗುರ್ತಿರ್ತೈತಿ. ಆದರೆ ನೀವು ಯಾಕೋ ದೊಡ್ಡಸ್ತನ ಮಾಡಿ ಸುಮ್ಮನೆ ಇರ್ತೀರಿ. ಅದೇನೇ ಇರಲಿ, ಅದು ಒಂದು ಮಹತ್ವದ ವಿಷಯ. ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು